ಕರ್ನಾಟಕ ರಾಜ್ಯದಲ್ಲಿ SSLC ಪಾಸಾದಂಥ ಎಲ್ಲ ಮಕ್ಕಳಿಗೂ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ. ಮತ್ತು ಅವರ ಮುಂದಿನ ಭವಿಷ್ಯತ್ತು ಉತ್ತಮವಾದಂಥ ಒಂದು ವ್ಯಾಸಂಗ ಸಿಗಲಿ ಅಂತ ಹಾರೈಸ್ತಾ, ನಮ್ಮ ಪ್ರಗತಿ ಶಿಕ್ಷಣ ಸಂಸ್ಥೆಯಲ್ಲಿ 625ಕ್ಕೆ 618 ಟಾಪಲ್ಲಿ ಲೀತು ಅನ್ನೋ ಹುಡುಗಿ ಹೆಣ್ಮಗು ಬಂದಿದೆ. ಆ ಮಗುಗೆ ನಮ್ಮ ಸಂಸ್ಥೆ ಕಡೆಯಿಂದ ಚೇರ್ಮನ್ ಆಗಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೂ ಸುಮಾರು ನಮ್ಮ ಶಾಲೆಯಿಂದ 31 ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ ಹಾಗೂ 62 ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಎಲ್ಲ ಮಕ್ಕಳಿಗೂ ಸಹ ಶುಭವನ್ನು ಕೋರ್ತಾ ಮುಂದಿನ ಅವರ ಭವಿಷ್ಯತ್ತು ವಿದ್ಯಾಭ್ಯಾಸ ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳು ಗಳಿಸಿಕೊಂಡು ರಾಜ್ಯದಲ್ಲಿ ಟಾಪರ್ ಆಗಿರುವ ವಿಜಯಪುರದ ನೀಲಗಿರೀಶ್ವರ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿನಿ ಸಿ ಭಾವನಾ ಅವರನ್ನು ಪುರಸಭೆಯ ವತಿಯಿಂದ ಸನ್ಮಾನಿಸಿ ಶುಭ ಕೋರಿದರು. ವಿದ್ಯಾರ್ಥಿನಿಯು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಎಂದು ಎಲ್ಲರೂ ಹಾರೈಸಿದರು. ಪ್ರಗತಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್ ಅವರು, ವಿದ್ಯಾರ್ಥಿಯು ನಮ್ಮ ಕಾಲೇಜಿನಲ್ಲಿ PUCಗೆ ದಾಖಲಾಗಲು ಇಷ್ಟಪಟ್ಟರೆ ಶುಲ್ಕರಹಿತವಾಗಿ ಶಿಕ್ಷಣ ಕೊಡುವುದರ ಜೊತೆಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು. ವಿದ್ಯಾರ್ಥಿನಿಯ ತಂದೆ ಚಂದ್ರಪ್ಪ, ತಾಯಿ ಮಾಲಾ, ಪುರಸಭೆ ಅಧ್ಯಕ್ಷೆ ಎನ್ ಭವ್ಯ ಮಹೇಶ್, ಉಪಾಧ್ಯಕ್ಷೆ ತಾಜುನ್ನಿಸಾ ಮಹಬೂಬ್ ಪಾಷಾ, ಸದಸ್ಯರಾದ ಸಿ ನಾರಾಯಣಸ್ವಾಮಿ, ವಿ ನಂದಕುಮಾರ್, ಬೈರೇಗೌಡ, ರವಿ, ಶಿಲ್ಪಾ ಅಜಿತ್, ಕವಿತಾ ಮುನಿಯಾಂಜಿನಪ್ಪ, ರೋಜ್ಗಾರ್ ಕಚೇರಿಯ ಅಧಿಕಾರಿ ಶಿವನಾಗೇಗೌಡ, ವ್ಯವಸ್ಥಾಪಕ ಸತ್ಯನಾರಾಯಣ, ಮುಖಂಡರಾದ KM ಮಹೇಶ್ ಕುಮಾರ್, ಮಹಬೂಬ್ ಪಾಷಾ, ಸೈಪುಲ್ಲಾ, ಆರ್ ಮುನಿರಾಜು, ಗೋಪಾಲಪ್ಪ, ನೀಲಗಿರೀಶ್ವರ ವಿದ್ಯಾನಿಕೇತನ ಶಾಲೆಯ ಅಧ್ಯಕ್ಷ ಎಂ ವೀರಣ್ಣ, ಖಜಾಂಚಿ ನಾಗರಾಜ್, ನಿರ್ದೇಶಕ ವೆಂಕಟೇಶ್, ಪ್ರಾಂಶುಪಾಲ ಸೋಮಶೇಖರ್ ಹಾಗೂ ಶಾಲೆಯ ಶಿಕ್ಷಕರು ಹಾಜರಿದ್ದರು. ಏನಿವತ್ತು ಕುಮಾರಿ ಭಾವನಾ ಅವರು 625 ತೆಗೆದಿದ್ದಾರೆ ಅಂದರೆ ನಮ್ಮ ಊರಿನ ಹೆಮ್ಮೆ. ಅವರು ಇದೇ ಥರ ಇನ್ನಷ್ಟು ಸೆಕೆಂಡ್ PU ಆಗಲಿ, ಡಿಗ್ರಿ ಆಗಲಿ, ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದಾರಂತೆ. ನಮ್ಮ ಗೌರ್ಮೆಂಟ್ ಕಡೆಯಿಂದ ಏನೇನು ಸೌಲಭ್ಯ ಬೇಕಂದರೆ ಅವ್ರಿಗೆ ಕೊಡೋಣ. ಆದ್ರೂ ಇನ್ನಷ್ಟು ಅವ್ರಿಗೆ ಟೀಚರ್ಸ್ ಆಗಲಿ, ತಂದೆ ತಾಯಿಗಳು ಸಪೋರ್ಟ್ ಕೊಡಬೇಕು. ಇವರೊಂದೇ ಮಗು ಅಂತ ಅಲ್ಲ, ಎಲ್ಲ ಮಕ್ಳಿಗೂ ಇದೇ ಥರ. ಎಲ್ಲ ಮಕ್ಕಳು 625 ತೆಗಿಯೋಕ್ಕಾಗಲ್ಲ, ಎಲ್ಲ ಮಕ್ಳಿಗೂ ಎಂಕರೇಜ್ ಮಾಡೋಣ. ಇನ್ನಷ್ಟು ಒಳ್ಳೇದಾಗಲಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅವ್ರ ತಂದೆ ತಾಯಿಗೆ ಖುಷಿಯಾಗುತ್ತೆ. ನಮ್ಮ ತಂದೆ ತಾಯಿ ನೆನಪಾಗಿದ್ರು ನನಗೆ ತುಂಬಾ. ಎಷ್ಟು ಕಷ್ಟ ಇರುತ್ತೆ, ಮಕ್ಕಳು ಇಷ್ಟು ತೆಗಿಬೇಕಂದ್ರೆ ತುಂಬ ಸುಲಭವಾದ ಮಾತಂತೂ ಅಲ್ವೇ ಅಲ್ಲ. ನಂದಣ್ಣ ಹೇಳಿದ್ರು, ಈ ಥರ ಸನ್ಮಾನ ಕಾರ್ಯಕ್ರಮ ಇಟ್ಕೊಬೇಕಮ್ಮ ಬಾಮ್ಮ ಅಂತ. ನಮಗೊಂಥರ ಖುಷಿ ಆಯಿತು. ನಮ್ಮೂರಿನ ಹೆಮ್ಮೆ ಇದು. ನಾನಿರೋ ಟೈಮಲ್ಲೇ ಬಂದಿದೆಯಲ್ಲ ಅನ್ನೋದು ನನಗೊಂದು ತುಂಬ ಹೆಮ್ಮೆ ಇದೆ. ಆದರೆ ಈ ಮಗುಗೆ ಇನ್ನಷ್ಟು ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. 25 ಮಾರ್ಕ್ಸ್ ಅಷ್ಟೊಂದು ಸಲ್ಲಿಸಲ್ಲ. ಬೇಕಾದ್ರೆ ನೀವು ಮ್ಯಾಥ್ಸು ಇಂಥದ್ರಲ್ಲೆಲ್ಲ ತಗೊಬೋದು. ಆದರೆ ಕನ್ನಡದಲ್ಲಿ ಅದರಲ್ಲೊಂದು ಸಣ್ಣ ಒಂದು ಕಾಗುಣಿತನೂ ಸಮೇತ ಅವರು ಹಿಡಿದು ಮಾರ್ಕ್ಸ್ ಕೊಡ್ತಾರೆ. ಏನು ಅದು ರ್ಯಾಂಕ್ ಸ್ಟೂಡೆಂಟ್ ಏನಿರ್ತಾರೋ ಅದನ್ನು ಕೇವಲ ಒಬ್ಬರು ವ್ಯಾಲ್ಯೂಯೇಷನ್ ಮಾಡಲ್ಲ, 4 ರಿಂದ 5 ಜನ ಮಾಡ್ತಾರೆ. ಅದರಲ್ಲಿ ಆದಷ್ಟು ತಪ್ಪುಗಳನ್ನೇ ಹುಡುಕ್ತಾರೆ. ಇವಾಗ ಯಾವ ರೀತಿ ಮಾರ್ಕ್ಸ್ ಕಮ್ಮಿ ಮಾಡ್ಬೋದು ಅನ್ನೋದನ್ನೇ ಹುಡುಕಿ ಫೈನಲ್ ಆಗಿ ಒಂದು 5 ಜನ ಆದ್ಮೇಲೆ ಇವ್ರಿಗೆ 625ಕ್ಕೆ 625 SSLC ಅಲ್ಲಿ ಮಾರ್ಕ್ಸ್ ತೆಗೆಯೋದು ಅಷ್ಟು ಸಲೀಸಲ್ಲ. ಆ ಒಂದು ವಿದ್ಯಾರ್ಥಿನಿಯಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಇವತ್ತು ಇಡೀ ನಮ್ಮ ರಾಜ್ಯಕ್ಕೆ ಹರಡಿದೆ. ಆ ಒಂದು ಈಗ ನೀಲಗಿರೀಶ್ವರ ವಿದ್ಯಾಸಂಸ್ಥೆ ಬರೀ ಅದೊಂದಕ್ಕೆ ಕೀರ್ತಿ ಅಲ್ಲ, ಇಡೀ ನಮ್ಮ ಕರ್ನಾಟಕಕ್ಕೆ ಕೀರ್ತಿ. ಇದೊಂದು 625 ನೀವು ಈ ದಿನ ನಮ್ಮ ಊರಿನ ಹಿರಿಮೆಯನ್ನು ಹೆಚ್ಚಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಮಗುವಿನ ಭವಿಷ್ಯತ್ತು ಬಹಳ ಅದ್ಭುತವಾಗಿರಲಿ, ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸ ಮುಂದೆ ಸಿಗಲಿ ಅಂತ ಹಾರೈಸ್ತಾ, ಈಗಾಗಲೇ ನಮ್ಮದೇ PU ಕಾಲೇಜಿದೆ. ಆ ಮಗು ಏನಾದರೂ ಇಚ್ಛೆ ಪಟ್ಟರೆ ₹1 ನಮಗೆ ಫೀಸ್ ತಗೊಳ್ಳೋದಿಲ್ಲ. ಆಮೇಲೆ ಯೂನಿಫಾರ್ಮ್ ಮೊದಲುಗೊಂಡು, ಬುಕ್ಸ್ ಮೊದಲುಗೊಂಡು ಎಲ್ಲ ಉಚಿತವಾಗಿ ನಾವು ಕೊಡ್ತೇವೆ. ಮಗು ಇಚ್ಛೆ ಪಟ್ಟರೆ ಖಂಡಿತ ನಮ್ಮಲ್ಲಿ ಅವಕಾಶ ಇದೆ. ಆಮೇಲೆ ಒಳ್ಳೆ 95% ರಿಸಲ್ಟ್ ಇದೆ ಮತ್ತು ನಮ್ಮ ಮಗು 99% ಅಂತಿದ್ದಾರೆ. ಈ ಒಂದು ಸೌಲಭ್ಯನ ಆ ಮಗು ಪಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಶಾಲೆಗೂ ಕೀರ್ತಿ ಬರಲಿ ಅನ್ನೋ ಒಂದು ಆಸೆ ಇದರಲ್ಲಿ ಹೇಳ್ತಾ ಇದ್ದೀನಿ. ಮಗುಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಶುಭ.
ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, SPM ನ್ಯೂಸ್, ವಿಜಯಪುರ.